ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಎಸ್ ಫ್ರಮ್ ಎಸ್ ವೆಬ್ ಬ್ಲಾಗ್. ನಾನು ಇವತ್ತು ಐಫೋನ್ 12ನ ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ. ನೋಡ್ತಾ ಇರ್ಬೋದು, ಇದೊಂದು ಬ್ಲೂ ಕಲರ್ನ ಫೋನ್ ಆಗಿದೆ. 128GB ಸ್ಟೋರೇಜಿನ ಫೋನ್ ಇರ್ಬೋದು. ಐಫೋನ್ 12 ಬ್ಲೂ 128GB. ಇವತ್ತು ಬಾಕ್ಸ್ ತುಂಬ ಚಿಕ್ಕದಾಗಿದೆ. ಈಗ ಬರ್ತಿರೋ ಎಲ್ಲ ಐಫೋನ್ಗಳಲ್ಲೂ ಅಷ್ಟೇ ಅಡಾಪ್ಟರ್ ಎಲ್ಲ ಇಲ್ಲ. ಇದರಲ್ಲಿ ಬರೀ ಸಿ ಟೈಪ್ ಟು ಐಫೋನ್ ಲೈಟ್ನಿಂಗ್ ಕೇಬಲ್ ಅಷ್ಟೇ ಇರೋದು. ಬನ್ನಿ ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಫೋನ್ ಅಂತೂ ತುಂಬ ಪ್ರೀಮಿಯಂ ಕ್ವಾಲಿಟಿಯಿಂದನಿದೆ. ಐಫೋನ್ ಅಂದಮೇಲೆ ನಾವು ಹೇಳೋ ಅವಶ್ಯಕತೆಯೇ ಇಲ್ಲ. ಕ್ವಾಲಿಟಿ ಬಗ್ಗೆ ಯಾವತ್ತೂ ಕಾಂಪ್ರಮೈಸ್ ಇರೋಲ್ಲ. ಸೊ 2 ರೇರ್ ಕ್ಯಾಮ್ರಾ ಸೆನ್ಸರ್ಸ್ ಇದೆ, ಒಂದು ಮೈಕ್ರೋಫೋನ್ ಮತ್ತು ಡ್ಯುವೆಲ್ LED ಟಪ್ ಇದೆ. ಬನ್ನಿ ಬಾಕ್ಸ್ ಒಳಗೆ ಹೇಗಿದೆ ಅಂತ ನೋಡೋಣ. ಒಂದು ಚಿಕ್ಕ ಪೌಚಲ್ಲಿ ಒಂದು ಸಿಮ್ ಎಜೆಕ್ಟರ್ ಪಿನ್ ಇದೆ. ನೆಕ್ಸ್ಟ್ 2 ಮ್ಯಾನ್ಯುವಲ್ಸ್ ಇದೆ, ಯೂಸರ್ ಮ್ಯಾನ್ಯುವಲ್ ಮತ್ತು ಗೈಡ್ಸ್. ಮತ್ತು ಒಂದು ಐಫೋನ್ನ ಒಂದು ಸ್ಟಿಕ್ಕರ್ ಇದೆ, ನೀವು ನೋಡ್ತಾ ಇರ್ಬೋದು. ಇದೆಲ್ಲ ಸೈಡಿಗೆ ಇಡೋಣ. ನೆಕ್ಸ್ಟ್ ಈ ಕೇಬಲ್ ಅಷ್ಟೇ ಬರೋದು, ಅಡಾಪ್ಟರ್ ಬರೋಲ್ಲ. ಅಡಾಪ್ಟರ್ ಅಡಿಷ್ನಲ್ ಆಗಿ ನಾವು ಬೈ ಮಾಡಬೇಕು. ಸೊ ಅದು ಕಾಸ್ಟ್ ಅರೌಂಡ್ 2000 ಹತ್ರ ಆಗುತ್ತೆ. ಸೊ ಈ ಕೇಬಲ್ಲು ಸ್ವಲ್ಪ ಡಿಫ್ರೆಂಟ್. ಹೇಗೆ ಅಂದರೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು, ಸಿ ಟೈಪ್ ಕೇಬಲ್ ಏನಿದೆ, ಆ ಸಿ ಟೈಪ್ ಟು ಲೈಟ್ನಿಂಗ್ ಕೇಬಲ್ ಇದೆಯಲ್ಲ ಅದಕ್ಕೆ. ಸೊ ಇದು ನಾವು ಮಾಮೂಲಿ USB ಕೇಬಲ್ ಅಡಾಪ್ಟರ್ ಬರ್ತಾರೋ ಅದಕ್ಕೆ ಕನೆಕ್ಟ್ ಮಾಡೋಕ್ಕಾಗಲ್ಲ. ಇದಕ್ಕೆ ಅದು ಡೆಡಿಕೇಟೆಡ್ ಸಿ ಪೋರ್ಟ್ ಇರೋ ಅಂಥ ಒಂದು ಅಡಾಪ್ಟರೇ ಬೇಕು. ಸೊ ನಾವು ಹೊಸ ಅಡಾಪ್ಟರ್ನ ಬೈ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು. ಓಕೆ, ಇಷ್ಟೇ. ನೆಕ್ಸ್ಟ್ ಬನ್ನಿ. ಓಕೆ, ಇದರ ಯಾವುದೇ ರೀತಿ ಸ್ಕ್ರೀನ್ ಗಾರ್ಡ್ನ ಐಫೋನಲ್ಲ ಕೊಡಲ್ಲ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಫೋನ್ನ ಆನ್ ಮಾಡ್ತಾಯಿದ್ದೀನಿ. ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಪ್ರೀಮಿಯಂ ಕ್ವಾಲಿಟಿನೇ ಆಗಿದೆ. ಸೊ 2 ವಾಲ್ಯೂಮ್ ರಾಕರ್ಸ್ ಅಪ್ ಮತ್ತು ಡೌನ್. ಇದು ಅಲರ್ಟ್ ಸ್ಲೈಡರ್ಸ್. ಇದು ಸೈಲೆಂಟ್ ಮತ್ತು ಜನರಲ್ ಮೋಡಿಗೆ ಕನ್ವರ್ಟ್ ಮಾಡ್ಕೋಬೋದು ಅಷ್ಟೇ. ಇದು ಪವರ್ ಬಟನ್. ಫಂಕ್ಷನ್ಸ್ ಕೂಡ ಅಷ್ಟೇ ತುಂಬ ಸ್ಮೂತಾಗಿದೆ. ಐಫೋನ್ ಹಾರ್ಡ್ವೇರ್ ಬಗ್ಗೆ ಹೇಳಬೇಕು ಅಂತಂದರೆ, ಇದೊಂದು A14 ಬಯೋನಿಕ್ ಚಿಪ್ಪನ್ನು ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಪರ್ಫಾಮೆನ್ಸ್ ಬಗ್ಗೆ ಏನು ಮಾತಾಡೋಂಗಿಲ್ಲ, ಕಾಂಪ್ರಮೈಸ್ ಕೂಡ ಇರೋದಿಲ್ಲ. ನೆಕ್ಸ್ಟ್ ಈ ಸ್ಕ್ರೀನ್ ಬಗ್ಗೆ ಹೇಳಬೇಕು ಅಂದರೆ, ಇದು OLED ಡಿಸ್ಪ್ಲೇವನ್ನು ಹೊಂದಿರುತ್ತೆ. ಇದ್ರ ಜೊತೆಗೆ ಸಿರಾಮಿಕ್ ಶೀಲ್ಡ್ ಕೋಟಿಂಗನ್ನು ಇದು ಮಾಡಿರ್ತಾರೆ. ಸೊ ಅವ್ರು ಹೇಳಿರೋ ಪ್ರಕಾರ 4 times ಮೋರ್ ಡ್ಯೂರಬಲ್ ದೆನ್ ಅದರ್ ಫೋನ್. ಅಂದರೆ 4 times ಮೋರ್ ಸ್ಟ್ರಾಂಗರ್ ಆಗಿದೆ ಈ ಸ್ಕ್ರೀನ್ ಅಂತ. ಸೊ ಸ್ವಲ್ಪ ಡ್ಯಾಮೇಜ್ ಆಗುವ ಸಾಧ್ಯತೆಯೂ ಕಡಿಮೆ ಇರುತ್ತೆ, ಬಿದ್ದಾಗ ಇಂಟೆನ್ಸಿಟಿ ಕಡಿಮೆ ಇರುತ್ತೆ. ಸೊ ಸ್ವಲ್ಪ ಫ್ರೀಯಾಗಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದು ಕ್ಯಾಮ್ರಾ ಬಗ್ಗೆ ಹೇಳಿದ್ರೆ, ಇದು ರೇರ್ ಮತ್ತು ಫ್ರಂಟ್ ಕ್ಯಾಮ್ರಾ 2 12MP ಕ್ಯಾಮ್ರಾ ಆಗಿರುತ್ತೆ. ಇದೆರಡು ಕೂಡ 12MP. ವೈಡ್ ಆ್ಯಂಗಲ್, ಅಲ್ಟ್ರಾ ವೈಡ್ ಆ್ಯಂಗಲನ್ನು ಹೊಂದಿರುತ್ತೆ. ಫ್ರಂಟ್ ಕೂಡ ಅಷ್ಟೇ 12MP ಕ್ಯಾಮ್ರಾ ಆಗಿರುತ್ತೆ. ಕ್ಯಾಮ್ರಾ ಫೀಚರ್ಸ್ ಬಗ್ಗೆ ಹೇಳೋದಾದರೆ, ನೋಡ್ತಾ ಇರ್ಬೋದು ಕ್ಯಾಮ್ರಾ. ನೆಕ್ಸ್ಟ್ ವೀಡಿಯೋ ಮೋಡಿಗೆ ಹೋದರೆ, ಇದರಲ್ಲಿ HD 30 ನೋಡ್ತಾ ಇರ್ಬೋದು. 30 ಮತ್ತು 60 FPS ರೆಕಾರ್ಡಿಂಗ್ ಇದೆ HD. ಮತ್ತು 4K ವಿಡಿಯೋ ಕೂಡ ಇದೆ. 4K ವಿಡಿಯೋ ರೆಕಾರ್ಡಿಂಗ್ 30 ಮತ್ತು 60 FPS ಮತ್ತು 24 FPS ಅನ್ನು ಹೊಂದಿರುತ್ತೆ. ಈ ಫೋನೊಂದು ಡ್ಯುವೆಲ್ ಸಿಮ್ ಫೋನ್ ಆಗಿದೆ. ಬಟ್ ಅಂದರೆ ಒಂದು ಸಿಮ್ ಮಾತ್ರ ನೀವು ಫಿಸಿಕಲ್ ಕಾರ್ಡ್ನ, ಡೆಡಿಕೇಟೆಡ್ ಫಿಸಿಕಲ್ ಕಾರ್ಡ್ ಸ್ಲಾಟನ್ನು ಕೊಟ್ಟಿದ್ದಾನೆ ಅಷ್ಟೇ. ಇನ್ನೊಂದು ಸಿಮ್ನ ನೀವು eSIM ಅನ್ನೋ ಟೈಪಲ್ಲಿ ಯೂಸ್ ಮಾಡ್ಬೋದು. ಅಂದರೆ ಎಲೆಕ್ಟ್ರಾನಿಕ್ ಸಿಮ್. ಅದು ನೀವು ರಿಜಿಸ್ಟರ್ಡ್, ಆ ನಂಬರ್ನ ರಿಜಿಸ್ಟರ್ಡ್ ಮಾಡ್ಕೊಂಡು ಥ್ರೂ ಎಲೆಕ್ಟ್ರಾನಿಕಲಿ ನೀವು ಆ ಸಿಮ್ ಕಾರ್ಡ್, ಆ ಸಿಮ್ ನಂಬರ್ನ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಸೊ ಇದು ಡೆಡಿಕೇಟೆಡ್ ಸಿಂಗಲ್ ಸ್ಲಾಟ್ ಸಿಮ್ ಅಷ್ಟೇ. ಬಟ್ ನೀವು 2 ಸಿಮ್ನ ಯೂಸ್ ಮಾಡ್ಕೋಬೋದು, ಒಂದು eSIM ಮುಖಾಂತರ ಮತ್ತು ಇನ್ನೊಂದು ಫಿಸಿಕಲ್ ಕಾರ್ಡ್ನ ಯೂಸ್ ಮಾಡ್ಕೊಂಡು. ಇದೊಂದು ಅತ್ಯುತ್ತಮವಾದ 5G ಫೋನ್ ಅಂತ ಹೇಳ್ಬೋದು. ಇಲ್ಲಿ ಹಿಂಬದಿಯಲ್ಲಿ ಏನು ಗ್ಲಾಸ್ ಥರ ಕಾಣ್ತಿದೆ, ಇಲ್ಲಿ ಮ್ಯಾಗ್ಸೇಫ್ ಆಕ್ಸೆಸರಿನ ಅಟ್ಯಾಚ್ ಮಾಡ್ಬೋದು. ಮ್ಯಾಗ್ಸೇಫ್ ಆಕ್ಸೆಸರೀಸ್ ಹೇಗೆ ಅಂದರೆ, ನಾವು ವೈರ್ಲೆಸ್ ಚಾರ್ಜಿಂಗ್ ಅಂದರೆ ಮ್ಯಾಗ್ನೆಟಿಕ್ ಒಂದು ಕಾಯಿಲ್ನ ಹೊಂದಿರೋ ಒಂದು ಚಾರ್ಜರ್ ಬರುತ್ತೆ, ಅದನ್ನು
ಮತ್ತು ಮ್ಯಾಗ್ಸೇಫಿನ ಒಂದು ಆಕ್ಸೆಸರೀಸ್ ಕೂಡ ಐಫೋನವ್ರು ಬಿಟ್ಟಿದ್ದಾರೆ, ಅದನ್ನು ನಾವು ಅಟ್ಯಾಚ್ ಮಾಡಿ ಯೂಸ್ ಮಾಡ್ಬೋದು. ಇದೊಂದು 5G ಫೋನ್ ಆಗಿದೆ. ನಮ್ಮಲ್ಲಿ 5G ಇಲ್ಲ, ಬಟ್ ಐಫೋನ್ 5G ಸಪೋರ್ಟಬಲ್ ಆಗಿದೆ. ಸೊ ಫ್ಯೂಚರ್ ಪ್ಲ್ಯಾನ್ ಮಾಡ್ಕೊಂಡು ಸ್ವಲ್ಪ ವರ್ಷ ಇಟ್ಕೋಬೇಕು, ಇನ್ ಕೇಸ್ 5G ಲಾಂಚ್ ಅವ್ರು ಯೂಸ್ ಮಾಡ್ಬೋದು ಅನ್ನೋ ಪ್ಲ್ಯಾನಿಂಗ್ಸ್ ಇರೋರು ಇದಕ್ಕೆ ಹೋಗ್ಬೋದು. ಮತ್ತು ಐಫೋನ್ 12 ಸೀರೀಸಲ್ಲ ಐಫೋನ್ ಮಿನಿ ಇದಕ್ಕಿಂತ ಸ್ವಲ್ಪ ಲೋವರ್ ವರ್ಷನ್, ಅಂದರೆ ಪ್ರೈಸಲ್ಲಿ ಸ್ವಲ್ಪ ಕಡಿಮೆ ಇದೆ. ಮತ್ತು ಇದಕ್ಕಿಂತ ಇನ್ನೂ ಜಾಸ್ತಿ ಬೇಕು 12ಅಲ್ಲೇ ಅಂದರೆ 12 ಪ್ರೋಗೆ ಹೋಗ್ಬೋದು. ಇವಾಗ 13 ಮಿನಿ ಎಲ್ಲ ಬಂದಿದೆ ಆಲ್ರೆಡಿ. ಬಟ್ ಇದು ಅಷ್ಟೇ ಒಂದು 5G ಫೋನ್ ಆಗಿರೋದ್ರಿಂದ ವರ್ತಿದೆ. ನನಗೆ ಈ ಫೋನ್ ಅರೌಂಡ್ 60,200 ರುಪೀಸ್ ಆಯಿತು. ಅಮೆಝಾನಲ್ಲಿ 5,000 ಡಿಸ್ಕೌಂಟ್ ಆಗಿತ್ತು. ಮತ್ತು HDFC ಕಾರ್ಡಿಂದ ನಾನು ಬೈ ಮಾಡಿರೋದ್ರಿಂದ ಪ್ಲಸ್ ಅಡಿಷ್ನಲ್ 5,000 ಆಯಿತು. ಇದು ಇವಾಗ ಆಫರ್ ಇಲ್ಲ, ಬಟ್ ಈಗ ಡಿಸೆಂಬರ್ ಎಂಡ್ ಆಗಿರೋದ್ರಿಂದ ನೀವು ಆಫರ್ಗೆ ವೆಯ್ಟ್ ಮಾಡ್ತಿರ್ಬೋದು. ನೀವು ಯಾರು ಐಫೋನ್ 12 ಸೀರೀಸ್ ಅಥವಾ 13 ಸೀರೀಸ್ ಯಾವುದನ್ನಾದ್ರು ಬೈ ಮಾಡುವ ಪ್ಲ್ಯಾನ್ ಇದ್ದರೆ ಸೊ ವೆಯ್ಟ್ ಮಾಡಿ, ಆಫರ್ ಇರುವಾಗ ನೋಡಿ ಬೈ ಮಾಡಿದ್ರೆ ಸ್ವಲ್ಪ ಪ್ರೈಸ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇದು ವಾಟರ್ ಪ್ರೂಫ್ ಅಂತ ಏನಿಲ್ಲ, ಬಟ್ IP68 ವಾಟರ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ದಾರೆ. ಸೊ ರೆಸಿಸ್ಟೆನ್ಸ್ ಅಂದರೆ ಒಂದು ಸ್ವಲ್ಪ ವಾಟರ್ ಪೋರ್ ಆದರೆ ಒಂದು ಸ್ವಲ್ಪ ತಡೆಯುತ್ತೆ ಅಷ್ಟೇ. ಅದನ್ನ ಬಿಟ್ಟು ವಾಟರ್ ಪ್ರೂಫ್ ಕಂಪ್ಲೀಟಾಗಿ ಅಂತ ಎಲ್ಲ ಏನೂ ಮೆನ್ಷನ್ ಮಾಡಿಲ್ಲ. ಸೊ ಇದು ಒಂದು ಬ್ಲೂ ಕಲರ್ನ ವೇರಿಯಂಟ್ ಆಗಿದೆ. ಈ ಐಫೋನಲ್ಲಿ 64GB, 128GB, 256GB ವಿತ್ 5 ಕಲರ್ಸ್ ಇದೆ. ಕಲರ್ಸ್ ಯಾವುದಾದ್ರು ಅಂದರೆ ಬ್ಲ್ಯಾಕ್, ರೆಡ್, ಬ್ಲೂ, ಗ್ರೀನ್ ಮತ್ತು ವೈಟ್ ಆಗಿರುತ್ತೆ. ಸೊ ಇದರ ಬ್ಯಾಟರಿ ಕೆಪಾಸಿಟಿ ಬಂದು ಪರ್ಟಿಕ್ಯುಲರಾಗಿ ಅಷ್ಟು ಮೆನ್ಷನ್ ಮಾಡಿಲ್ಲ, ಬಟ್ ಕೆಲವು ಕಡೆ ನಾವು ಸರ್ಚ್ ಮಾಡಿದಾಗ ಸಿಗೋದು 2815 mAh ಬ್ಯಾಟರಿ ಅಂತ. ಸೊ ಆ್ಯಸ್ ಯೂಶುವಲ್ ಐಫೋನ್ ಅಂತ ನಾವು ಅಂದ್ಕೊಂಡಾಗಲೇ ನಾವು ಅರ್ಥ ಮಾಡ್ಕೋಬೇಕು, ಅವ್ನ ಬ್ಯಾಟರಿ ಕೆಪಾಸಿಟಿ ಎಲ್ಲ ಜಾಸ್ತಿ ಕೊಡೋದಿಲ್ಲ, ಸೊ ಕಡಿಮೆನೇ. ಬಟ್ ಪರ್ಫಾರ್ಮೆನ್ಸ್ ವೈಸ್ ಓಕೆ ಗೊತ್ತಿರ್ಬೋದು. ಇಷ್ಟು ಆಕ್ಸೆಸರೀಸ್ ಸಿಗುತ್ತೆ ಅಷ್ಟೇ. ನೀವು ಅಡಿಷ್ನಲ್ ಆಗಿ ಚಾರ್ಜರ್ ಅಡಾಪ್ಟರ್ ಬೇಕು ಅಥವಾ ಮ್ಯಾಗ್ಸೇಫ್ ಚಾರ್ಜರ್ ಬೇಕು ಅಂದರೆ ಅದನ್ನು ನೀವು ಅಡಿಷ್ನಲ್ ಆಗಿ ಪರ್ಚೇಸ್ ಮಾಡ್ಬೋದು. ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ. ಇಲ್ಲ ಇನ್ ಕೇಸ್ ನಿಮಗೆ ಗ್ಯಾರಂಟಿ ಇರಲ್ಲ, ಇನ್ನು ಜೆನ್ಯೂನ್ ಪ್ರಾಡಕ್ಟೇ ಬೇಕು ಅಂತ ಇದ್ದರೆ ಆ್ಯಪಲ್ ಸ್ಟೋರಿಂದನೂ ಕೂಡ ನೀವು ತರಿಸ್ಬೋದು. ಸೊ ಇದೇ ಒಂದು ಸ್ಮಾಲ್ ರಿವ್ಯೂ ಅಬೌಟ್ ಐಫೋನ್ 12. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.